ಕಸ್ಟಮರ್ ಅವರ ಹಸ್ಬೆಂಡ್ ಫೋನ್ ಮಾಡಿ ಗಾಡಿ ಡ್ರೈವ್ ಮಾಡ್ತಾ ಇದ್ದೀರಾ, ರಿಸ್ಕ್ ತೊಗೊಳ್ಬೇಡಿ, ಗಾಡಿನ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾನು OTP ಹೇಳಿ ಅಂತಿದ್ದಾರೆ. ಯಾರ್ಯಾರು ಕೇರ್ ಮಾಡ್ಬೋದು, ಬಟ್ ಆದರೆ ಅದನ್ನೆಲ್ಲರೂ ಉಳಿಸ್ಕೊಳ್ಬೇಕು ಅಷ್ಟೇ. ನಾನೇ ಆಗಿರ್ಬೋದು, ಬೇರೆಯವರೇ ಆಗಿರ್ಬೋದು. ಸಮಯ 8:32. ಇವತ್ತು ನನಗೆ ಡೆಲಿವರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 25th ಡೇ ಚಾಲೆಂಜು. ನನ್ನ ಕತೆ ನಿಮ್ಮ ಜೊತೆ ಸ್ಟಾರ್ಟ್ ಮಾಡೋಣ ಬನ್ನಿ. ಒಟ್ಟು 63 ಪಾರ್ಸಲ್ ಇದೆ. 63 ಪಾರ್ಸಲನ್ನು ನಾನು 11 ಗಂಟೆ ಒಳಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಆಗುತ್ತಾ ಇಲ್ವಾ ಬನ್ನಿ, ನನ್ನ ಜೊತೆ ಜರ್ನಿ ಮಾಡಿ ಬನ್ನಿ. ಫಸ್ಟ್ ಪಾರ್ಸಲ್ ತೊಗೊಂಡೋಗ್ತಿದ್ದೀನಿ ಕಸ್ಟಮರ್ ಹತ್ರ. ಒಂದು ಮೊದಲನೇ ಕಸ್ಟಮರ್ದೆ 2 ಪಾರ್ಸಲ್ ಇದೆ. ಇದು 4ನೇ ಕಸ್ಟಮರ್ ಪಾರ್ಸಲ್ಲು. ಇವ್ರದ್ದು 2 ಪಾರ್ಸಲ್ ಇದೆ. ಇದು 12ನೇ ಕಸ್ಟಮರ್ದು. ಸೇಮ್ ಇವ್ರದ್ದು 2 ಪಾರ್ಸಲ್ ಇದೆ. ಒಬ್ಬೊಬ್ರದ್ದು 2 ಬರ್ತಂದ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ, ಬೇಗನೂ ಮುಗಿಸ್ಬೋದು. PGFF21. ಥ್ಯಾಂಕ್ ಯು. 9:15. ಈಗಾಗಲೇ ನಾನು 23 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. 40 ಪಾರ್ಸಲ್ ಪೆಂಡಿಂಗ್ ಇದೆ. ಬನ್ನಿ ನೆಕ್ಸ್ಟ್ ಕಸ್ಟಮರ್ಗೆ ಪಾರ್ಸಲ್ ಡೆಲಿವರಿ ಮಾಡೋಣ. ಈ ಕಸ್ಟಮರ್ದು 2 ಪಾರ್ಸಲ್ ಇದೆ. ये वाला है क्या? ये 2 चीज़ है कि 1 चीज़ है? हाँ चलो Amazon OTP दाओ ना बाबू. या একটু ড্রাইভ করছো তুমি, সাইডে দাঁড়িয়ে থেকে ইয়ে করো, গাড়ি পার্ক করে করো আমাকে. ডোন্ট টেক রিস্ক. 56 2 ಎಷ್ಟೇ. ಥ್ಯಾಂಕ್ ಯು. ಅವರ ಹಸ್ಬೆಂಡ್ ಫೋನ್ ಮಾಡಿ ಗಾಡಿ ಡ್ರೈವ್ ಮಾಡ್ತಾ ಇದ್ದೀರಾ, ರಿಸ್ಕ್ ತೊಗೊಳ್ಬೇಡಿ, ಗಾಡಿನ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾನು OTP ಹೇಳಿ ಅಂತಿದ್ದಾರೆ. ಇಟ್ಸ್ ಗುಡ್ ಕೇರಿಂಗ್ ಅಲ್ವಾ? ಯಾರ್ಯಾರು ಕೇರ್ ಮಾಡ್ಬೋದು, ಬಟ್ ಆದರೆ ಅದನ್ನೆಲ್ಲರೂ ಉಳಿಸ್ಕೊಳ್ಬೇಕು ಅಷ್ಟೇ. ನಾನೇ ಆಗಿರ್ಬೋದು, ಬೇರೆಯವರೇ ಆಗಿರ್ಬೋದು. ಅಮೆಜಾನ್ ಶಿಪ್ಪಿಂಗ್ ಪಾರ್ಸಲ್. ಒಂದೇ ಕಸ್ಟಮರ್ದು 4 ಪಾರ್ಸಲ್ ಇದೆ. ಅಮೆಜಾನ್ ಥ್ಯಾಂಕ್ ಯು. ಇವರೊಬ್ಬರದ್ದು 4 ಪಾರ್ಸಲ್ ಇತ್ತು, ಡೆಲಿವರಿ ಆಯಿತು. ಪರವಾಗಿಲ್ಲ, ಈ ಥರ ಪಾರ್ಸಲ್ ಬಂದರೆ ಬೇಗ ಮುಗಿಸ್ಕೊಂಡು ಹೋಗ್ಬೋದು. ಈಗ ಟೈಮು 10 ಗಂಟೆ 1 ನಿಮಿಷ. ಇನ್ನೂ 23 ಪಾರ್ಸಲ್ ಪೆಂಡಿಂಗ್ ಇದೆ. ಇನ್ನು 23 ಡೆಲಿವರಿ ಪೆಂಡಿಂಗ್ ನೋಡಿ. ಇಲ್ಲೊಂದು ಬಂಚ್ಲು ಪೆಂಡಿಂಗ್ ಇದೆ, ಇಲ್ಲೊಂದು ಬಂಚ್ಲು ಪೆಂಡಿಂಗ್ ಇದೆ. ಇದನ್ನು 11 ಗಂಟೆ ಒಳಗೆ ಮುಗಿಸ್ಬೇಕು. ಇಲ್ಲಿ ಮುಗಿಸೋಣ. ಇದು ಅಪ್ಪ ಇವತ್ತಿಲ್ಲ ಅಂದರು ಒಂದು 10 ಜನದಾದರು 2 ಪಾರ್ಸಲ್ ಬಂದಿದೆ. ಇವ್ರದ್ದು 2 ಬಂದಿದೆ. 10:37 ಟೈಮು. ಇನ್ನು 10 ಪಾರ್ಸಲ್ ಪೆಂಡಿಂಗ್ ಇದೆ. ನಾನು ಈ ಲೊಕೇಶನಲ್ಲಿ ಇದ್ದೀನಿ. ಇಲ್ಲಿಂದ ಹೋಗಿ ಒಟ್ಟು 10 ಪಾರ್ಸಲ್ ಕ್ಲಿಯರ್ ಮಾಡಬೇಕು. ಇನ್ನು 23 ನಿಮಿಷದಲ್ಲಿ ಆಗುತ್ತಾ? ಬನ್ನಿ ಟ್ರೈ ಮಾಡೋಣ. ವೆಲ್ಕಮ್. ಹಲೋ. ಡೈಲಿ ಈ ಥರ 3-4 ಜನ ಸಿಕ್ಬಿಟ್ರೆ ಆರಾಮಾಗಿ ನಾವು ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗ್ಬೋದು. You can give it the security. I need OTP, madam. Okay, just a minute. 0. Sorry, 456080. Yeah. Okay, madam. Thank you. 2 ಸಲ ಕಾಲ್ ಮಾಡಿದ್ದು, 1 ಸಲ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ. 2 ಸಲ ಅಲ್ಲ 4 ಸಲ ಮಾಡೋದು, ಕೆಲವೊಂದು ಸಲ ತೆಗಿಯೋದೇ ಇಲ್ಲ. 1 ಸಲ ಅಲ್ಲ 10 ಸಲ ಮಾಡೋದು ತೆಗಿಯಲ್ಲ. ಕೆಲವೊಂದು ಕಸ್ಟಮರ್ಗೆ ನಾನು 8 ಸಲ ಫೋನ್ ಮಾಡಿದ್ದೀನಿ, 8 ಸಲ ತೆಗಿಲಿಲ್ಲ. ಹೈಯೆಸ್ಟ್. ವೆಲ್ಕಮ್. 8:30ಗೆ ನಾನು ಸ್ಟಾರ್ಟ್ ಮಾಡಿದ್ದು. ಈಗ 11:10ಕ್ಕೆ 11:11ಕ್ಕೆಲ್ಲ ಮುಗ್ದೋಗಿದೆ. ಬನ್ನಿ, ಈಗ ಸೆಕೆಂಡ್ ರೌಂಡ್ ಇದೆ. ಸಮಯ 11:52.
50 ಪಾರ್ಸಲ್ ಇದೆ. ಸೆಕೆಂಡ್ ರೌಂಡ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಬಂದಿದ್ದೀನಿ ಕಸ್ಟಮರ್ ಲೊಕೇಶನಲ್ಲಿ, ಕಾಲ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ವೆಲ್ಕಮ್. ನಾನು ಕೆಲಸ ಸ್ಟಾರ್ಟ್ ಮಾಡಿ 1 ಅವರ್ 1 ಗಂಟೆ 20 ನಿಮಿಷ ಆಯಿತು. 1 ಗಂಟೆ 20 ನಿಮಿಷಕ್ಕೆ ಬರೀ 20 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. 1 ಗಂಟೆ 20 ನಿಮಿಷಕ್ಕೆ ಬರೀ 20 ಪಾರ್ಸಲ್ ಡೆಲಿವರಿ ಮಾಡಿದ್ಯಾ? ಬೆಳಗ್ಗೆ ಹೊತ್ತು 1 ಅವರ್ 20 ನಿಮಿಷಕ್ಕೆ, ಇಲ್ಲ ಅಂದರೆ ಹೆಚ್ಚು ಕಡಿಮೆ ಅಂದರೆ 40 ಪಾರ್ಸಲ್ ಮಾಡ್ತೀಯಾ? ಅರ್ಧಕ್ಕೆ ಕಡಿಮೆ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತೈತೆ. ಏನಕ್ಕೆ ಅಂದರೆ ನಮ್ಗೆ ಗೊತ್ತಿರೋದು ಪಾರ್ಸಲ್ ಬಂದಿತ್ತು, ಅವ್ರು ಸ್ವಲ್ಪ ಪೇಮೆಂಟು ಕ್ಯಾಶ್ ಆನ್ ಡೆಲಿವರಿ ನೆಟ್ವರ್ಕ್ ಇಶ್ಯೂ ಇತ್ತು, ಅದಕ್ಕೋಸ್ಕರ ಲೇಟ್ ಆಯಿತು. ಅಲ್ಲೇ ಒಂದು 10 ನಿಮಿಷ ವೇಸ್ಟ್ ಆಯಿತು. ಅದು ಬಿಟ್ಟು ಮತ್ತೆ ಇನ್ನು PG ಪಾರ್ಸಲ್ಗಳು, OTP, ಕ್ಯಾಶ್ ಆನ್ ಡೆಲಿವರಿ, ಅದಕ್ಕೆ ಸ್ವಲ್ಪ ಅಲ್ಲೊಂದು 10-15 ನಿಮಿಷ ಟೈಮ್ ವೇಸ್ಟ್ ಆಯಿತು. ಎಲ್ಲ ಸೇರಿ 20 ಪಾರ್ಸಲ್ ಮಾಡೋಕ್ಕೆ ಇಷ್ಟೊತ್ತು ಟೈಮ್ ತೊಗೊಳ್ತು. ಈಗ ಏನಿಲ್ಲ, ಇನ್ನು 30 ಪಾರ್ಸಲ್ ಇದೆ. 30 ಪಾರ್ಸಲ್ ಅಂತೂ ನಾನು ಬೇಗ ಮುಗಿಸ್ತೀನಿ. ನಾನು ಅಂದ್ಕೊಂಡ್ರೆ ಟೈಮ್ಗಿಂತಾನೆ 2 ಗಂಟೆ ಅಲ್ಲ, 2 ಗಂಟೆ 10 ನಿಮಿಷಕ್ಕೆ ಎಷ್ಟಾಯ್ತು ಅಷ್ಟೆಲ್ಲ ಮುಗಿಸ್ತೀನಿ 30 ಪಾರ್ಸಲ್ನ. ಹೇಗೆ ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ. ನಾನು ಈಗಾಗಲೇ ಅರ್ಧ ದಾರಿ ನಡ್ಕೊಂಡು ಬಂದಿದ್ದೀನಿ ಈ ಲೈನಲ್ಲಿ. ನೋಡಿ, ಒಂಥರ ವಾಕಿಂಗ್ ಆದಂಗೆ ಆಗುತ್ತೆ, ಆದರೆ ಜೊತೆಗೆ ಟೈಮು ವೇಸ್ಟ್ ಆಗುತ್ತೆ. ನಂತರ ಯಾರೊಬ್ರು ಹುಡಿಕೊಂಡು ಬಂದರು ಪಾರ್ಸಲ್ಗೆ. ಎರಡು ಗಂಟೆ, ಇನ್ನು 11 ಪಾರ್ಸಲ್ ಪೆಂಡಿಂಗ್ ಇದೆ, ಎಲ್ಲ ಈ ಅಪಾರ್ಟ್ಮೆಂಟಲ್ಲೇ. ಇದನ್ನ ಇನ್ನು 10 ನಿಮಿಷದಲ್ಲಿ ಮುಗಿಸ್ಬೇಕು. ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬನ್ನಿ ಟ್ರೈ ಮಾಡಿ. ಒಂದು ಕಸ್ಟಮರ್ ಪಾರ್ಸಲ್ ಆಯಿತು. ವೆಲ್ಕಮ್. C20 ಟೈಮಿಗೆ 2:05, ಇನ್ನು 5 ನಿಮಿಷ ಇದೆ. 5 ನಿಮಿಷಕ್ಕೆ 5 ಪಾರ್ಸಲ್ ಡೆಲಿವರಿ ಮಾಡಬೇಕು. ಬನ್ನಿ ಬಾರೋ ಬೇಗ. ಓಕೆ, ಬಂದ. ಈ ವಿಲ್ಲಾಗ್ ಬಂದರೆ ನಮ್ಗೆ ಇದೇ ಥರ ಟೈಮ್ ವೇಸ್ಟ್ ಆಗೋದು. ಬರಬೇಕು, ಲಿಫ್ಟ್ ವೇಟ್ ಮಾಡಬೇಕು, ಲಿಫ್ಟಿಂದ ಮತ್ತೆ ಮೇಲೆ ಬರಬೇಕು, ಮತ್ತೆ ಮೇಲೆ ಬಂದು ಬೆಲ್ ಮಾಡಬೇಕು, ಅವ್ರು ಬರಬೇಕು, ಅವ್ರು ತೊಗೊಳ್ಬೇಕು, ಮತ್ತೆ ನಾನು ಮತ್ತೆ ಲಿಫ್ಟ್ ಒಳಗೆ ಬರಬೇಕು, ಲಿಫ್ಟಿಂದ ಮತ್ತೆ ಆಚೆ ಬರಬೇಕು. ಇದಕ್ಕೆ ನನಗೆ 2 ನಿಮಿಷ ತೊಗೊಂಡೈತೆ. ಅದ್ರ ಜೊತೆ ಅಲ್ದೇ ನಡಿಬೇಕಿಲ್ಲ. ನೋಡಿ, ಇದು ನಾನು ಬಂದಿದ್ದ ದಾರಿ, ಈಗ ನಾನು ಹೋಗ್ಬೇಕಾಗಿರೋ ದಾರಿ. ನೆಕ್ಸ್ಟ್ ಏನು ತೊಂದರೆ ಇಲ್ಲ. ಮತ್ತೆ ಕಾಯ್ಲೇಬೇಕು. ಇನ್ನೊಂದು ಸ್ವಲ್ಪ ಬೆಲ್ ಮಾಡೋಣ. ಇಲ್ಲ ಅನ್ಸುತ್ತೆ, ಬನ್ನಿ ಗೇಟಲ್ಲಿ ಹೋಗ್ಬಿಡೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಫೋನ್ ಮಾಡಿ ಅಲ್ಲ.